ಹಾವೇರಿಯ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಸಾವಿನ ಸಂಖ್ಯೆ 13ಕ್ಕೆ ಏರಿಕೆ ಆಗಿದ್ರೆ ಉಳಿದ 4 ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಟಿಟಿಯಲ್ಲಿದ್ದ ಉಳಿದ 4 ಕ್ರಿಟಿಕಲ್ ಆಗಿದ್ದಾರೆ. ಅವರನ್ನ ಸ್ಥಳೀಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅರ್ಪಿತಾ ಹಾಗೂ ಅನ್ನಪೂರ್ಣ ಜೊತೆಗೆ ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಬಟ್ ಹೆಣಗಳ ರಾಶಿ ನೋಡಿದಾಗ ನಿಜವಾಗ್ಲೂ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಅನ್ಸುತ್ತೆ. ಕೆಲವು ಸಾವು ತುಂಬ ದಿನಗಳ ಕಾಲ ಕಾಡುತ್ತೆ. ಮಂಡ್ಯದ ಸುಳ್ವಾಡಿ ದುರಂತ ಇರ್ಬೋದು, ಅಥವಾ ನಿನ್ನೆ ಅಷ್ಟೇ ಆದಂತಹ ಸೇಮ್ ಇದೇ ರೀತಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಟಿಟಿ ವಾಹನ ಡಿಕ್ಕಿ ಆಯಿತು. ಕೃಷ್ಣನೂರು ಸಾವನ್ನಪ್ಪಿದ್ರು. ಉಳಿದ 11 ಜನರಿಗೆ ಗಂಭೀರವಾಗಿ ಗಾಯ ಆಗಿತ್ತು. ಬಟ್ ಇಲ್ಲಿ ಆಲ್ಮೋಸ್ಟ್ 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಉಳಿದಿರೋದು 4 ಜನ, ಅವರು ಕೂಡ ಭಾಳ ಕ್ರಿಟಿಕಲ್ ಆಗಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ಸವಾಲಿನ ಕೆಲಸ ಆಗ್ತಾ ಇದೆ. ಲಾರಿ ಚಾಲಕನ ನಿರ್ಲಕ್ಷ್ಯತನವೋ ಅಥವಾ ಟಿಟಿ ವಾಹನದ ಚಾಲಕನ ನಿದ್ದೆ ಮಂಪರೋ 13 ಜನ ಮಾತ್ರ ಮಾಡದ ತಪ್ಪಿಗೆ ತಮ್ಮ ಜೀವನದ ಬಹಳ ದೊಡ್ಡ ಬೆಲೆಯನ್ನೇ ತೆತ್ತಿದ್ದಾರೆ. ಅವರು ಮಲಗಿದ್ದಾಗ 108 ಹೋಪನ್ ಇಟ್ಕೊಂಡಿದ್ರು. ಊರಿಗೆ ಹೋಗೋಣ, ಪ್ರಸಾದ ಹಂಚೋಣ, ಮನೆಯವ್ರ ಜೊತೆಗೆ ಖುಷಿ ವ್ಯಕ್ತಪಡಿಸೋಣ ಅಂತ. ಓಕೆ, ಒಂದು ಅಪ್ಡೇಟ್ ಇದೆ. ಟಿಟಿ ವಾಹನದ ಅತಿಯಾದ ವೇಗವೇ, ಓವರ್ ಸ್ಪೀಡೇ ಅಪಘಾತಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮುಂಜಾನೆ 3:30 ಸುಮಾರಿಗಾಗಿರೋದು. ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಬಹಳ ಸ್ಪೀಡಲ್ಲಿ ಇದ್ದಂತಹ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ. ಸ್ವಲ್ಪ ಹೊತ್ತು ಕಳೆದಿದ್ದರೆ ಭದ್ರಾವತಿಗೆ ಕುಟುಂಬಸ್ಥರಿರ್ಬೋದು ಅಥವಾ ಸರ್ಕಲ್ ಇರ್ಬೋದು ಸೇರ್ತಾ ಇತ್ತು. ಬಟ್ ಹಾವೇರಿಯಲ್ಲಿ ಟಿಟಿ ಚಾಲಕ ಅತಿ ವೇಗವಾಗಿ ತಲುಪು ಬಿಡಬೇಕು ಅನ್ನುವಂತಹ ಧಾವಂತ 13 ಜನರ ಬದುಕಿಗೆ ಶಾಶ್ವತವಾದಂತಹ ದೊಡ್ಡ ಬರೆಯನ್ನು ಎಳೆದು ಬಿಟ್ಟಿದೆ. ಬಿಕಾಸ್ ಅವ್ರು ಇನ್ನೆಂದೂ ವಾಪಸ್ ಬರೋದಕ್ಕಾಗಲ್ಲ, ಕುಟುಂಬವನ್ನು ನೋಡೋದಕ್ಕಾಗಲ್ಲ. ಇವರ ಬರುವಿಕೆಗಾಗಿ ಅಲ್ಲಿ ಕುಟುಂಬಗಳು ಕಾಯ್ತಾ ಇದ್ವು. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಏನು ಸ್ಪೀಡ್ನಲ್ಲಿ ಇದ್ರಂತೆ? ಓವರ್ ಸ್ಪೀಡ್ ಬಗ್ಗೆ ಪ್ರಾಥಮಿಕ ಮಾಹಿತಿ ಏನು ಸಿಗ್ತಾ ಇದೆ? ಪ್ರಕಾರ ಈ ಒಂದು ಚಾಲಕ ಅಂದ್ರೆ ಟಿಟಿಯ ಚಾಲಕ ಆದರ್ಶನೇ ಹೋಗಿ ಲಾರಿಗೆ ಗುದ್ದಿರುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಆದ್ರೆ ಆ ಲಾರಿ ಯಾಕೆ ಪಾರ್ಕಿಂಗ್ ಆಗಿತ್ತು ಅನ್ನೋದು ಈಗ ಪೊಲೀಸರ ಪ್ರಶ್ನೆ. ರೆಸ್ಟ್ಗೆ ಇದು ಮಾಡಿದ್ರ ಅಥವಾ ಅಲ್ಲಿ ಏನಾದ್ರು ರೆಸ್ಟ್ ಮಾಡ್ತಿದ್ರ? ಯಾಕಂದ್ರೆ ಆ ರೀತಿಯಾಗಿ ಹೈವೇಲಿ ರೆಸ್ಟ್ ಮಾಡುವಂತದ್ದು ನೀವು ಮೊದಲು ಹೇಳಿದಂತೆ ಅದು ಕಾನೂನು ಬಾಹಿರ, ಅಲ್ಲಿ ರೂಲ್ಸ್ ಕೂಡ ಇಲ್ಲ. ಸೊ ಹೀಗಾಗಿ ಆ ಲಾರಿಯ ಒಂದು ಮಾಹಿತಿ ಕೂಡ ಪಡ್ಲಾಗ್ತದೆ. ಆ ಲಾರಿ ಒಂದು ಲೋಡ್ ಆಗಿ ಫುಲ್ ಲೋಡೆಡ್ ಲಾರಿ ಆಗಿರೋದ್ರಿಂದ ಸೊ ಈ ಓವರ್ ಸ್ಪೀಡ್ಗೆ ಆ ಲಾರಿ ಜಖಮ್ ಎಲ್ಲೂ ಕೂಡ ಆಗಿಲ್ಲ. ಲಾರಿ ನಿಂತಿರುವಂತ ನೆಲೆಯಲ್ಲಿ ಈ ರೀತಿಯ ಒಂದು ಅಪಘಾತ ಸಂಭವಿಸಿರುವಂತದ್ದು. ಟಿಟಿಯ ಸ್ಪೀಡ್ ಬಹಳಷ್ಟು ಓವರ್ ಆಗಿತ್ತು ಅನ್ನೋದು ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ಬದುಕಿ ಉಳಿದವರ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗಾಗಲೇ ನಾವು ಹೇಳದಂತೆ ಅರ್ಪಿತಾ ಅನ್ನಪೂರ್ಣ ಜೊತೆ ಅರುಣ್ ಅನ್ನುವಂತಹ ವ್ಯಕ್ತಿ 55 ವರ್ಷ, ಅವರು ಕೂಡ ಈಗ ಐಸಿಯುದಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇವರ ಜೊತೆ ಒಂದು ಮಗು ಇದೆ. ಆ ಮಗು ಯಾರದ್ದು ಅನ್ನೋದು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಮಗುವಿನ ಹೆಸರು ಕೂಡ ಲಭ್ಯ ಆಗಿಲ್ಲ. ಸದ್ಯ ಈಗ 4 ಜನರು ಬದುಕಿರುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಮಮತಾ, ಈ 4 ಜನರ ಪೈಕಿ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೇರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸೋ ಕೆಲಸ ಏನಾದ್ರು ಆಗ್ತಾ ಇದೆಯಾ ಸುನಿಲ್? ಮಮತಾ, ಈಗ ಸದ್ಯ ಹಾವೇರಿಯ ಆಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲೇ ಈಗ ಇವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಐಸಿಯುದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಅರ್ಪಿತಾ ಮಾತ್ರ ಮಾತನಾಡ್ತಾ ಇದ್ದಾರೆ. ಇನ್ನು ಉಳಿದಂತ 3 ಕೂಡ ಮಾತನಾಡ್ತಾರೆ, ಅಂದ್ರೆ ಮಗುನ ಸೇರಿಸಿ. ಸೊ ಹೀಗಾಗಿ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಈಗ ಹಾವೇರಿ ಆಸ್ಪತ್ರೆಯಲ್ಲೇ ಈಗ ಈ ಒಂದು ಚಿಕಿತ್ಸೆ ನೀಡಲಾಗ್ತದೆ. ಪೊಲೀಸರು 2 ತಂಡಗಳಾಗಿ ಒಂದು ತನಿಖೆಯನ್ನ ಕೂಡ ಪರಿಶೀಲನೆ ಕೂಡ ಆರಂಭಿಸಿದ್ದಾರೆ. ಯಾಕಂದ್ರೆ ಒಂದು ತಂಡ ಅಪಘಾತ ನಡೆದಂತ ಸ್ಪಾಟ್ ಅಲ್ಲಿ ಇದೆ, ಮತ್ತೊಂದು ತಂಡ ಇಲ್ಲಿ ಮೃತಪಟ್ಟವರ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮೃತಪಟ್ಟವರ ಒಂದು ಆರೋಗ್ಯ ವಿಚಾರಣೆಗೆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ತಂಡ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಮಾಹಿತಿ ಕಲೆ ಹಾಕುವಂತ ಕಾರ್ಯ ನಡೀತಾ ಇರುವಂತದ್ದು. ಮಮತಾ,
ರೈಟ್. ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ. ಅಪಘಾತ ಹೇಗಾಯಿತು, ಯಾಕಾಯಿತು ಅನ್ನೋದರ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಈ 4 ಜನರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 4:20ಕ್ಕೆ ನಮಗೆ ನಮ್ಮ ಹಾವೇರಿ ಅಗ್ನಿಶಾಮಕ ಠಾಣೆಗೆ ಕರೆ ಬಂದಿರುತ್ತದೆ. ಒಂದು ಲಾರಿ ಮತ್ತು ಟೆಂಪೋ ಡ್ರೈವರ್ ನಡುವಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಅಂಥೇಳಿ ಕರೆ ಬಂದಾಗ ನಮ್ಮ ಮೀಡಿಯಮ್ ರೆಸ್ಕ್ಯೂ ವ್ಯಾನು ಅಲಾಂಗ್ ವಿತ್ ಆಫೀಸರ್ ಆ್ಯಂಡ್ ಸ್ಟಾಫ್ ಎಲ್ಲ ಸ್ಪಾಟಿಗೆ ಬಂದು ನೋಡಿದಾಗ ಇಲ್ಲಿ ಸುಮಾರು 15ರಿಂದ 16 ಜನ, ಅದರಲ್ಲಿ 2 ಮಕ್ಕಳು ಮತ್ತು ಟೋಟಲ್ 16 ಜನ ಇದ್ದರು. ಅದರಲ್ಲಿ ಇಮಿಡಿಯೇಟ್ಲಿ ನಾವು ಜೀವಂತವಾಗಿದ್ದವ್ರನ್ನ ಒಬ್ಬ ಮಗು ಮತ್ತು ಒಬ್ಬ ಅಲೈವ್ ಇದ್ದ ಪರ್ಸನನ್ನು ರೆಸ್ಕ್ಯೂ ಮಾಡಿ ಅವ್ರನ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಆ್ಯಂಬ್ಯುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡಿದ್ವಿ. ತದನಂತರ ಮಿಕ್ಕಿದ್ದೆಲ್ಲ ಉಳಿದಂಥ ಜನಗಳನ್ನ ನಮ್ಮ MRYಯಲ್ಲಿ ಇದ್ದಂಥ ರೆಸ್ಕ್ಯೂ ಇಕ್ವಿಪ್ಮೆಂಟ್ಸನ್ನು ಉಪಯೋಗ ಮಾಡಿ ಎಲ್ಲರನ್ನೂ ಹೊರ ತೆಗೆದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ.